ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತು ಇನ್ನೊಂದು ಬ್ಲೌಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ, ಹಾಗಾಗಿ ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡದೆ. ಹಾಗೆ ಫಸ್ಟ್ ಟೈಮ್ ನೋಡ್ತಿರೋರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಇಲ್ಲಿ ಬಾರ್ಡರ್ ಡಿಸೈನ್ ಇದಾಗಲೇ ಹಾಕಿದ್ದೀನಿ. ಗ್ರೀನ್ ಕಲರ್ ಬ್ಲೌಸ್ ಕಲರ್ ಏನಿದೆಯೋ ಅದನ್ನು ನಾನು ಫಸ್ಟು 2 ಲೈನ್ಸ್ ಕೊಟ್ಟು ಆಮೇಲೆ ಜರಿ ಲೈನ್ ಹಾಕಿದ್ದೀನಿ. ಅದಾದಮೇಲೆ ಬೀಡ್ಸು, ಮಧ್ಯದಲ್ಲಿ ನೀವು ನೋಡ್ತಾ ಇರೋದು ಲೋಡಿಂಗ್ ಸ್ಟಿಚಸ್ಸು. ಇಲ್ಲಿ ನಾನು ಕಾಪರ್ ಒಂದು ಕಲರ್ ಶೇಡಲ್ಲಿ ಬರುವಂಥದ್ದನ್ನು ಯೂಸ್ ಮಾಡಿರುವಂಥದ್ದು ಜರಿ ಥ್ರೆಡ್ ಅಂದರೆ, ಮತ್ತು ಸಿಲ್ಕ್ ಥ್ರೆಡ್ಡಲ್ಲೇ ಈ ಒಂದು ಲೋಡಿಂಗನ್ನು ಕೊಟ್ಟು ಎರಡೂ ಕಡೆ ಬೀಡ್ಸ್ ಬರೋ ಥರ ಹಾಕಿ ಮತ್ತು ಹೊರಗಡೆಗೆ ನಾನು ಜರಿ ಲೈನನ್ನು ಹಾಕಿದ್ದೀನಿ. ಇದು ನಾರ್ಮಲ್ ಒಂದು ಬಾರ್ಡರ್ ಲೈನ್ ಅಂತ ಹೇಳ್ಬೋದು. ಈಗ ನಾನು ಡಾಟ್ಸ್ ಇಟ್ಕೊಂಡಿರೋದು ಏನಕ್ಕೋಸ್ಕರ ಅಂದರೆ, ಈ ರೀತಿ ಈ ಒಂದು ಬುಟ್ಟ ಪ್ಯಾಟ್ರನನ್ನು ನೆಕ್ ಸುತ್ತಲೂ ಬರೋ ಥರ ಹಾಕ್ತಿದ್ದೀನಿ. ಈ ಡಿಸೈನನ್ನು ನಾನು ಸೆಲೆಕ್ಟ್ ಮಾಡಿದ್ದು ಅಂದರೆ ಬಾರ್ಡರಲ್ಲಿದೆ, ಸ್ಯಾರಿ ಬಾರ್ಡರಲ್ಲಿ ದೊಡ್ಡದಾಗಿದೆ, ಅದನ್ನು ನಾನು ಪುಟ್ಟದಾಗಿ ಈ ರೀತಿ ಬರ್ಕೊಂಡಿದ್ದೀನಿ. ಇದು ಒಂದು ಟ್ರಾನ್ಸ್ಪರೆಂಟ್ ಪೇಪರಲ್ಲಿ ಬರೆದಿರೋದನ್ನು ಟ್ರೇಸ್ ಮಾಡ್ಕೊಳ್ಳೋದಕ್ಕೆ ಈಗ ಕಾರ್ಬನ್ ಪೇಪರ್ ಕೆಳಗಿಟ್ಟಿದ್ದೀನಿ. ಆ ಡಾಟ್ ಇಟ್ಟಿದ್ನಲ್ಲ, ಸರಿ ಆ ಡಾಟಿಗೆ ಈ ಡಾಟ್ ಬರೋ ಥರ ಪ್ಲೇಸ್ ಮಾಡಿ ಮ್ಯಾಂಗೋ ಶೇಪನ್ನು ಬರ್ಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಈಸಿ ಮೆಥಡ್ಸು. ನಮಗೆ ಎಲ್ಲಿ ಯಾವಾಗ ಬೇಕೋ ಅಲ್ಲಿಗೆ ಈ ಥರ ನಾವು ಬರ್ಕೊಂಡು ಆ ಡಿಸೈನನ್ನು ಹಾಕೋಬೋದು. ಈ ರೀತಿ ಸುತ್ತಲೂ ನೆಕ್ಗೆ ಇದೇ ಥರ ಪ್ಯಾಟ್ರನ್ ಬರುತ್ತೆ. ಡಾಟ್ಗಳನ್ನು ಡಿಸ್ಟೆನ್ಸ್ಗೆ ನಾನು ಇಟ್ಟಿರೋದ್ರಿಂದ ಆ ಡಿಸ್ಟೆನ್ಸ್ಗೆ ಈ ಒಂದೊಂದು ಬುಟ್ಟಾಸನ್ನು ಬರ್ಕೊಂಬಿಡ್ತೀನಿ. ನೋಡಿ, ಇದೇ ರೀತಿ ಈ ಎಂಟೈರ್ ಬ್ಲೌಸಲ್ಲಿ ನಾನು ಬರ್ಕೊಂಡಿದ್ದೀನಿ. ನಮಗೆ ಲೈಟಾಗಿ ಕಾಣಿಸ್ತಾ ಇದ್ರೂ ಪರವಾಗಿಲ್ಲ, ನೀಟಾಗಿ ನಮಗೆ ಅದನ್ನು ಕವರ್ ಆಗೋ ಥರ ವರ್ಕ್ ಮಾಡಿ ಮುಗಿಸ್ಕೋಬೋದು. ಈಗ ಇದು ಎಂಟೈರ್ ಬ್ಲೌಸ್ಗೆ ಇದೇ ಥರ ಬರ್ಕೊಂಡಾದಮೇಲೆ ಫಿಲ್ಲಿಂಗ್ ಹೇಗೆ ಮಾಡೋದು ನೋಡೋಣ. ಫಸ್ಟಿಗೆ ಆ ಮ್ಯಾಂಗೋ ಶೇಪ್ ಥರ ಇರೋದಕ್ಕೆ ನಾನು ಇಲ್ಲಿ ಕುಂದನ್ಸನ್ನು ಅಂಟಿಸ್ಬಿಡ್ತೀನಿ. ಈಗ ಒಂದು ಸೂಜಿ ಮತ್ತು ದಾರ ತೊಗೊಂಡು ಒಂದು ಕಡೆ ಗಂಟು ಹಾಕಿದ್ದೀನಿ. ನಾವು ಆರಿ ನೀಡಲಿಂದನೂ ನಾವು ಇದಕ್ಕೆ ಸ್ಟಿಚ್ಚು ಹಾಕಿ ಆ ಒಂದು ಹೋಲ್ಸನ್ನು ಸ್ಟಿಚ್ ಮಾಡ್ಕೋಬೋದು. ಆದರೆ ಈಗ ಸೂಜಿ ಯಾಕೆ ತೊಗೊಂಡಿದ್ದೀನಿ ಅಂದರೆ, ರಿಂಗ್ ಬೀಡ್ಸು ಕೆಲವೊಂದು ಹಾಕಬೇಕಿದೆ, ಜೊತೆಗೆ ಅದು ಕೆಲಸ ಆಗುತ್ತೆ ಅಂತ ನಾನು ಈ ರೀತಿ ಸೂಜಿ ಮತ್ತು ದಾರಕ್ಕೆ ಪೋಣಿಸ್ಕೊಂಡು ಈಗ ಅದನ್ನು ಲಾಕ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಕುಂದನ್ ಮಧ್ಯದ ಎರಡು ತುದಿಗಳಿಗಿರುವ ಹೋಲ್ಸನ್ನು ಸ್ಟಿಚ್ ಕಂಪಲ್ಸರಿ ಮಾಡ್ಕೋಬೇಕು. ಗ್ಲೂ ಹಾಕಿ ಅಂಟಿಸಿದ್ದೀವಿ ಅಂತ ಹಾಗೆ ಬಿಡೋ ಹಾಗಿಲ್ಲ. ಈಗ ಒಂದೊಂದೇ ಒಂದು ರಿಂಗ್ ಬೀಡ್ಸನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಸಹ ನಾವು ಆರಿ ನೀಡಲಿಂದ ಹಾಕ್ಬೋದು, ಆದರೆ ಹೇಗೂ ನಾನು ಈ ನೀಡಲ್ ವರ್ಕ್ ಮಾಡೋದಿತ್ತಲ್ಲ, ಹಾಗಾಗಿ ಅದನ್ನು ಇದೇ ರೀತಿ ಮುಗಿಸ್ಕೊತೀನಿ. ಎಲ್ಲೆಲ್ಲಿ ಬೇಕು ಅನಿಸುತ್ತೋ ಅಲ್ಲಲ್ಲಿ ನಾನು ಈಗ ಇಲ್ಲಿ ಆ ಒಂದು ಬೀಡ್ಸನ್ನು, ರಿಂಗ್ ಬೀಡ್ಸನ್ನು ಅಟ್ಯಾಚ್ ಮಾಡ್ಕೋತೀನಿ. ಇವೆರಡರ ಮಧ್ಯದಲ್ಲಿ ಬರೋ ಥರ ಹಾಕ್ತೀನಿ, ಮತ್ತು ಪುನಃ ಒಂದು ಹೊರಗಡೆ ಬರುತ್ತೆ ನೋಡಿ. ಈಗ ಪ್ರತಿ ಕುಂದನ್ಗೂ ಈ ಥರನೇ ಹೋಲ್ಸ್ಗೆ ಸ್ಟಿಚ್ ಮಾಡಿಕೊಂಡು ಎರಡರ ಮಧ್ಯದಲ್ಲಿ ಒಂದು ರಿಂಗ್ ಬೀಡು ಮತ್ತು ಎರಡರ ಮಧ್ಯದಲ್ಲಿ ಒಂದು ಬುಟ್ಟದಿಂದ ಇನ್ನೊಂದು ಬುಟ್ಟಾಗೆ ಹೋಗುವಾಗ ಗ್ಯಾಪ್ಗೆ ನೋಡಿ, ಈಗ ಸೂಜಿ ತೊಗೊಂಡಿದ್ದೀನಿ, ಅಲ್ಲಿ ಒಂದು ರಿಂಗ್ ಬೀಡನ್ನು ಕೊಡ್ತಿದ್ದೀನಿ. ಇದು ಹೊರಗಡೆಗೆ. ಈ ರೀತಿಯಾಗಿ ನೀಟಾಗಿ ಒಳಗಿಂದ ಹೊರಗೆ ಎರಡೂ ಕಡೆಯಿಂದ ನಾವು ಇದನ್ನು ಫಿಕ್ಸ್ ಮಾಡಿಬಿಟ್ರೆ ಅದು ಕದಲ್ದಂತೆ ನೀಟಾಗಿರುತ್ತೆ. ಆಮೇಲೆಯಿಂದ ಇದಕ್ಕೆ ಯಾವ ಥರ ಸ್ಟಿಚ್ ಹಾಕಿ ಫಿಲ್ ಮಾಡೋದು ನೋಡೋಣ. ಸಿಲ್ಕ್ ಥ್ರೆಡ್ಡು 2 ಎಳೆ ದಾರ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಇದು ಬ್ಲೌಸಿಗೆ ಮ್ಯಾಚ್ ಆಗುವಂಥದ್ದು. ಆಲ್ಮೋಸ್ಟ್ ಈ ಒಂದು ಸೀರೆ, ಎಂಟೈರ್ ಸೀರೆ ಇದೇ ಗ್ರೀನ್ ಕಲರಲ್ಲಿದೆ. ಬಾರ್ಡರ್ ಮಾತ್ರ ಕಾಪರಲ್ಲಿ ಬಂದಿದೆ, ಹಾಗಾಗಿ ಕಾಪರ್ ಕಲರ್ ಒಂದು ಜರಿ ತೊಗೊಂಡು ನಾನು ಎಂಬೋಸ್ಡ್ ಬರೋ ಥರ ನಾನು ಲೋಡಿಂಗ್ ಕೊಟ್ಟಿದ್ದೆ ನೆಕ್ಕಲ್ಲಿ. ಈಗ ಇಲ್ಲಿ ನೋಡಿ, ಕುಂದನ್ಗೆ ನಾನು ತುದಿ ಒಂದು ಎಡ್ಜಿಂದ ಸ್ಟಾರ್ಟ್ ಮಾಡಿಕೊಂಡು ಅಡ್ಡಡ್ಡವಾಗಿ ಈ ದಾರದಿಂದ ಸ್ಯಾಟಿನ್ ಸ್ಟಿಚ್ ಮೆಥಡಿಂದ ಫಿಲ್ ಮಾಡ್ತಿದ್ದೀನಿ. ಆದರೆ ಎಂಟೈರ್ ಕುಂದನ್ನು ಹಾಕಲ್ಲ, ಅರ್ಧದಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ಎಂಡ್ ನಾಟ್ ಕೊಟ್ಟು ಸೆಕ್ಯೂರ್ ಮಾಡಿಬಿಡ್ತೀನಿ. ಎಲ್ಲ ಕುಂದನ್ಗೂ ಇದೇ ರೀತಿ ವರ್ಕ್ ಮಾಡಿ ಆದಮೇಲೆ ಈಗ ಸ್ವಲ್ಪ ನಾವು ನೀಡಲ್ ವರ್ಕ್ ಮಾಡೋದಿದೆ. ಅದಕ್ಕೆ 6 ಎಳೆ ದಾರ ಪೋಣಿಸ್ಕೊಂಡಿದ್ದೀನಿ. ಕಾಪರ್ ಕಲರ್ ಇರುವಂತಹ ಮ್ಯಾಚ್ ಆಗುವಂತಹ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. 6 ಎಳೆ ಅಂದರೆ ಟೋಟಲ್ 12 ಎಳೆ ಆಗುತ್ತೆ. ಇಲ್ಲಿ ಫ್ರೆಂಚ್ ನಾಟನ್ನು ಒಂದೊಂದು ರಿಂಗ್ ಬೀಡ್ ಮಧ್ಯದಲ್ಲಿ ಕೊಟ್ಟು, ಹಾಗೆ ಕೆಲವೊಂದು ಲವಂಗ ಸ್ಟಿಚ್ಚನ್ನು ಹಾಕಬೇಕಿದೆ ನೋಡಿ. ಆ ಸಣ್ಣ ಗ್ಯಾಪಿಗೆ ನಾನಿಲ್ಲಿ ಒಂದು 3 ಈ ಒಂದು ಫ್ರೆಂಚ್ ನಾಟ್ಸನ್ನು ಕೊಡ್ತಾಯಿದ್ದೀನಿ.
ತುದಿಯಲ್ಲಿ ನಮಗೆ ಮ್ಯಾಂಗೋ ಶೇಪ್ ಕೊಟ್ಟಾಗ ಸ್ವಲ್ಪ ಗ್ಯಾಪ್ ಬರುತ್ತೆ. ಒಂದು ಕುಂದನ್ನಿಗೂ ಒಂದು ಶೇಪು ಅಷ್ಟಕ್ಕೆ ಅಲ್ಲದೆ ಸ್ವಲ್ಪ ಹೈಟ್ ತೊಗೊಂಡಿದ್ದೀನಿ. ಹಾಗಾಗಿ ಆ ಗ್ಯಾಪ್ಗೆ ಈಗ ಫಿಲ್ ಮಾಡೋದಕ್ಕೆ ಇದೇ ರೀತಿ ದಾರದಿಂದನೇ ಫ್ರೆಂಚ್ ನಾಟ್ಸನ್ನು ಹಾಕ್ತಿದ್ದೀನಿ. ನೋಡಿ ಆ ವೈಟ್ ಕುಂದನ್ಗೆ ಒಂದು ಕಡೆ ಹಾಫ್ ಆಫ್ ದ ಒಂದು ಭಾಗದಲ್ಲಿ ಥ್ರೆಡ್ ವರ್ಕ್ ಬಂದಿದೆ, ಇನ್ನು ಮೇಲ್ಗಡೆ ತುದಿಯಲ್ಲಿ ಥ್ರೆಡ್ ವರ್ಕೆ, ಅದು ಫ್ರೆಂಚ್ ನಾಟಿಂದ. ಈ ರೀತಿ ಮ್ಯಾಂಗೋ ಫಿಲ್ಲಿಂಗ್ ಆದಂಗೂ ಇರುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ರಿಂಗ್ ಬೀಡ್ಸ್ ಮಧ್ಯದಲ್ಲಿನೂ ಇದೇ ರೀತಿ ಹಾಕ್ತಿದ್ದೀನಿ. ನಾವು ಬೇಕಾದರೆ ಸ್ಟೋನ್ ಅಂಟಿಸ್ಕೋಬೋದು ಜರ್ಕನ್ಸು, ಆದರೆ ಇಲ್ಲಿ ನಾನು ಥ್ರೆಡ್ ವರ್ಕನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಇದಾಗಲೇ ನಾವು ವೈಟ್ ಕುಂದನ್ನು ಅಂಟಿಸಿರೋದ್ರಿಂದ ಪುನಃ ಅಲ್ಲಿ ನಾವು ಜರ್ಕನ್ ಬೇಡ ಅಂತ. ಈಗ ಇಲ್ಲಿ ಲವಂಗ ಸ್ಟಿಚ್ ಹಾಕುವಾಗ ಜೊತೆಗೆ ಚಮ್ಕಿಯನ್ನು ಸೇರಿಸ್ಕೊಂಡು ಸ್ಟಿಚ್ ಕೊಡ್ತಾ ಇದ್ದೀನಿ. ಇದು ಗ್ರೀನ್ ಕಲರ್ ಚಮ್ಕಿ ಆದ್ದರಿಂದ ಇನ್ನು ಸ್ವಲ್ಪ ಗ್ಲಿಟರ್ ಎಫೆಕ್ಟು ಇರುತ್ತೆ, ಚೆನ್ನಾಗೂ ಇರುತ್ತೆ ಅಂತ. ಖಾಲಿ ಹಾಗೆ ಹಾಕೋದಕ್ಕಿಂತ ಈ ರೀತಿಯಾಗಿ 3 ಸೆಂಟರಲ್ಲಿ ಹೈಟ್ ತೊಗೊಂಡಿದ್ದೀನಿ ಲವಂಗ ಸ್ಟಿಚ್ಚು, ಇನ್ನೊಂದು ಸ್ವಲ್ಪ ಆ ಕಡೆ ಈ ಕಡೆದು ಸ್ವಲ್ಪ ಹೈಟ್ ಕಡಿಮೆ ಬರೋ ಥರ ಹಾಕಬೇಕು. ಇದಾಗಲೇ ನಮ್ಮ ಒಂದು ಚಾನಲ್ ಮುಖಾಂತರ ನಾನು ಸುಮಾರು ಸತಿ ಹೇಳಿದ್ದೀನಿ, ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇರ್ತೀವಿ ಅಂತ. ಇಂಟ್ರೆಸ್ಟ್ ಇದೆ ಅಂತಂದರೆ ನಾನು ಮಾಡುವಂಥ ಈ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಅದರ ಮಾಹಿತಿಗೋಸ್ಕರ ನೀವು ವಾಟ್ಸಪ್ಗೆ ಮೆಸೇಜ್ ಮಾಡಿದರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಕ್ಲಾಸಸ್ಸು ಅಂದರೆ ನಾವು 3 ಮಂತ್ಸು ಇದು ಹೇಳ್ಕೊಡುವಂಥದ್ದು ಡೈಲಿ ಕ್ಲಾಸ್ ಇರುತ್ತೆ, ಸ್ಯಾಟರ್ಡೆ ಸಂಡೇ ಬಿಟ್ಟು. ಪ್ರತಿದಿನದ ಒಂದು ಕ್ಲಾಸ್ 1 ಅವರ್ ಇರುತ್ತೆ. ಟೈಮಿಂಗ್ಸ್ ಬೇರೆ ಬೇರೆ ಇರುತ್ತೆ. ಯಾವ ಟೈಮಿಂಗ್ಸು ಏನು ಅಂತ ತಿಳ್ಕೊಳ್ಬೇಕು ಅಂದರೆ ಫೀಸ್ ಎಷ್ಟು ಮತ್ತು ಏನೆಲ್ಲ ಬೇಕಾಗುತ್ತೆ ಮೆಟೀರಿಯಲ್ಸ್ ಎಲ್ಲ ಮಾಹಿತಿಗೋಸ್ಕರ ವಾಟ್ಸಪ್ಗೆ ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ಫ್ರೆಂಡ್ಸ್. ಈಗ ನೋಡಿ ಆಲ್ಮೋಸ್ಟು ಈ ಒಂದು ಮ್ಯಾಂಗೋ ಡಿಸೈನು ಇದೇ ರೀತಿ ನಾವು ಎಲ್ಲ ಎಂಟೈರ್ ಬ್ಲೌಸಿಗೆ ಇದೇ ರೀತಿ ಹಾಕಬೇಕು. ಮತ್ತು ಬುಟ್ಟಾಸ್ ಅಂತಂದರೆ ನಾನು ತುಂಬ ಬೇರೆ ಥರ ಏನೂ ಇಲ್ಲ, ಪುಟ್ಟದಾಗಿ ಹಾಕಿರುವಂಥದ್ದು, ಬ್ಲೌಸಿಗೆ ಮ್ಯಾಚ್ ಆಗೋ ಥರನೇ ನಾನು ಇದನ್ನು ಹಾಕುವಂಥದ್ದು. ಇಲ್ಲಿ ನೋಡಿ ಈಗ ಆಲ್ಮೋಸ್ಟ್ ಮುಗಿದಿದೆ. ಡಾಟ್ಸ್ ಅಲ್ಲಲ್ಲಿ ವೈಟ್ ಕಾಣ್ತಾ ಇರೋದೆಲ್ಲ ಬುಟ್ಟಾಸ್ ಹಾಕಬೇಕಿದೆ. ನೋಡಿ ಈ ಥರ ಬ್ಯಾಕ್ ನೆಕ್ ಬಂದಿದೆ. ಬುಟ್ಟಾಸ್ಗೆ ಪುಟ್ಟ ಕುಂದನ ಹಾಕಿ ಸುತ್ತಲೂ ಬೀಡ್ಸು ಮತ್ತು ಥ್ರೆಡ್ಡಿಂದ ಹಾಕಿರುವಂಥದ್ದು. ಇದು ಸ್ಲೀವಲ್ಲಿ ನೋಡ್ತಾ ಇದ್ದೀರಲ್ಲ ಮ್ಯಾಂಗೋ ಶೇಪು, ಇದೇ ಮ್ಯಾಂಗೋ ಡಿಸೈನನ್ನೇ ಅಲ್ಲಿ ಪುಟ್ಟದಾಗಿ ಹಾಕಿರೋದು. 2 ಬಾರ್ಡರ್ಸ್ ಬರುತ್ತೆ. 2 ಬಾರ್ಡರ್ಸ್ ಮಧ್ಯದಲ್ಲಿ ಒಂದು ಕಡೆ ಹೈಲೈಟ್ ಜಾಸ್ತಿ ಮಾಡಿದ್ವಿ, ಕೆಳಗಡೆಗೆ ಸಿಂಪಲ್ ಹಾಕಿರೋದು. ಇದು ನೋಡಿ ಈ ಥರ ಮ್ಯಾಂಗೋ ಶೇಪುಗಳು ಬರೋ ಥರ ಹಾಕಿ ಮಧ್ಯದಲ್ಲಿ ತಿಲ್ಕದ ಶೇಪ್ ಕೊಟ್ಟಿದ್ದೀನಿ. ಇದನ್ನೇ ನಾನು ಡೋರೀಸ್ಗೆ ಬರೋ ಥರ 4 ಬ್ಯಾಕ್ ನೆಕ್ಕಲ್ಲಿ ಹಾಕಿದೆ. ಇದು ಒಂದು ಸ್ಲೀವ್ ಆದರೆ ಇನ್ನೊಂದು ಸ್ಲೀವು ಪಕ್ಕದಲ್ಲೇ ಇದೆ. ನೋಡಿ ಈ ರೀತಿಯಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಈ ರೀತಿ ಸಿಂಪಲ್ ಒಂದು ಟೆಕ್ನಿಕ್ಸನ್ನು ಯೂಸ್ ಮಾಡಿ ಗ್ರ್ಯಾಂಡ್ ವರ್ಕ್ ಮಾಡ್ಕೋಬೋದು. ಖಂಡಿತ ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇಷ್ಟವಾದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆ ತನಕ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.